ನಮಸ್ತೆ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಎಂ ಖಾನ್. ಸೊ ನಮ್ಮ ಸಿದ್ಧಿ ಟ್ಯುಟೋರಿಯಲ್ಸ್ ಕ್ಲಾಸಸ್ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಆಫರ್, ರಿಯಾಯಿತಿ ಶುಲ್ಕದಲ್ಲಿ ರಿಯಾಯಿತಿ. ಹೌದಾ, ನಮ್ಮ ಸಿದ್ಧಿ ಟ್ಯುಟೋರಿಯಲ್ ಕ್ಲಾಸಸ್ ಒಂದು ಬೆಸ್ಟ್ ಆಫರ್ ನೀಡ್ತಾ ಇದ್ದೀರಿ ವಾಣಿಜ್ಯ ವಿದ್ಯಾರ್ಥಿಗಳು, ಕಾಮರ್ಸ್ ಸ್ಟೂಡೆಂಟ್ ಗೆ ಫಸ್ಟ್ ಸೆಕೆಂಡ್ ಇಯರ್ ಕಾಮರ್ಸ್ ಸ್ಟೂಡೆಂಟ್. ಸೊ ಏನಪ್ಪಾ ಅಂತಂದ್ರೆ ಮೊದಲ 30 ವಿದ್ಯಾರ್ಥಿಗಳಿಗೆ 30% ಡಿಸ್ಕೌಂಟ್ ಇನ್ ಫೀಸ್. ಹೌದಾ, ಒಂದು ಶುಲ್ಕದಲ್ಲಿ ನಿಮಗೆ 30% ಡಿಸ್ಕೌಂಟ್ ಇದೆ ಪ್ರತಿಯೊಂದು ಸಬ್ಜೆಕ್ಟ್ ಗೆ. ಸೊ ನಮ್ಮ ಈ ಸಿದ್ಧಿ ಟ್ಯುಟೋರಿಯಲ್ ಕ್ಲಾಸಸ್ ಬರೀ ನೀಡ್ತಾ ಇರೋದು ಮೊದಲ 30 ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಹಾಗಾಗಿ ಲಗನ ಬಂದು ಅಡ್ಮಿಷನ್ ಮಾಡಿಸ್ಕೋರಿ ನಮ್ಮ ಸಿದ್ಧಿ ಟ್ಯುಟೋರಿಯಲ್ ಕ್ಲಾಸಸ್ ಒಳಗ ಅನ್ಬಹುದು. ಅಡ್ಮಿಷನ್ ಮಾಡ್ಕೋಬೇಕು ಸರ್, ನಿಮ್ದು ಟ್ಯೂಷನ್ ಕ್ಲಾಸಸ್ ಕ್ವಾಲಿಟಿ ಆಫ್ ಟೀಚಿಂಗ್ ಏನೇನು ಫೆಸಿಲಿಟಿ ಕೊಡುತ್ತೆ, ಅಫ್ಕೋರ್ಸ್ ನಿಮಗೆ ಕ್ವಶನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಹೇಳೋಕ್ಕಿಂತ ನಮ್ಮ ಹೋದ ವರ್ಷದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಅದರೊಳಗೆ ನಮ್ಗೆ ಕ್ವಾಲಿಟಿ ಆಫ್ ಟೀಚಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದನ್ನ ಕೇಳಿ ಆಮೇಲೆ ನಿಮ್ಮ ಆಫರ್ ಏನು ಎಂತ ತಿಳ್ಕೋಬಹುದು. ಜಸ್ಟ್ ವಾಚ್. ಮಾಡೋದು ಬೇಕಾದ್ರೆ ಗುಡ್ ಆಫ್ಟರ್ನೂನ್ ಎಲ್ಲ. ನಾನು ಟ್ಯೂಷನ್ ಹಚ್ಬೇಕು ಮಾಡಿದ್ದೆ. ಯಾಕಂದ್ರೆ ನಾನು 10th ಜೋಶಿ ಟ್ಯೂಷನ್ಸ್ ಹಚ್ಚಿದ್ದೆ. ಅಲ್ಲಿ ಹಚ್ಚಾಗ ಅಷ್ಟೇ ಅವ್ರ ಟಾಪರ್ಸಿಗೆ ಎಲ್ಲ ಕಳಿಸಿದ್ರೆ ಅವ್ರ ಟಾಪ್ ಅವ್ರಿಗೆ ಮಾಡ್ತಿದ್ರು. ನಾವೆಲ್ಲ ಜಸ್ಟ್ ಓದ್ಕೊಂಡು ಹೋಗ್ಬೇಕು ಸರ್. ಅಷ್ಟೇ ಎಕ್ಸಾಂಪಲ್ ಇದ್ರೆ ಜಸ್ಟ್ ಹೌದು ಇಲ್ಲ ಮೀಡಿಯಂ ಬಿಟ್ಬಿಡ್ತೀವಿ ಸರ್. ಆದರೆ ಈಗ ಹಂಗಿಲ್ಲ ಸರ್, ಯಾರು ವೀಕ್ ಇದ್ದಾನೆ ಯಾರಿದ್ದಾರೆ ಸರ್ ನೋಡಿ ಅವ್ರ ಬಾಜು ಕುಣಿಸಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾರೆ ಸರ್. ಅದು ಚಲೋ ಅನಿಸ್ತೀವಿ ಸರ್. ಮತ್ತು ಏನು ಡೌಟ್ಸ್ ಇದ್ರೂ ಫುಲ್ ಕ್ಲಿಯರ್ ಆಗ್ತೀವಿ ಸರ್. ಮತ್ತು ಟೀಚರ್ಸು ಫುಲ್ ಫ್ರೆಂಡ್ಲಿ ಇದ್ದಾರೆ ಸರ್, ಸ್ಟ್ರಿಕ್ಟ್ ಇಲ್ಲ, ಅದೊಂದು ಫುಲ್ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಅದು 10th ಏನಾಗಿತ್ತು ಅಂತಂದ್ರೆ ನನ್ನ ಟ್ಯೂಷನ್ ಅವರ ಕರೆಕ್ಟಾಗಿ ಕ್ಲಾಸ್ ತಗೊಳ್ಳಿಲ್ಲ. ಆಮೇಲೆ ನನಗೆ ಅದು ಭಾಳ ಪ್ರಾಬ್ಲಮ್ ಆಗೋದ್ರಿಂದ ನನಗೇನು ಹೆಲ್ಪ್ ಆಗಲಿಲ್ಲ. ಅದನ್ನ ಅದ್ರ ಸಂಬಂಧ ನನ್ನ ಜೀವನವಾಗಿ ಕರೆಕ್ಟಾಗಿ ಟ್ಯೂಷನ್ ಹಚ್ಬಾರ್ದಂತ ನಾನು ಡಿಸೈಡ್ ಮಾಡ್ತೀನಿ. ಆಮೇಲೆ ಅದು ಇವಾಗ ಸೆಕೆಂಡ್ PUC ಸ್ವಲ್ಪ ಜಾಸ್ತಿ ಸ್ಕೋರ್ ಮಾಡ್ಬೇಕಂತಂದು ಹೇಳಿ ನಮ್ಮ ಮನೆಯವರು ಎಲ್ಲರೂ ಹಚ್ಚಷ್ಟು ಟ್ಯೂಷನ್ ಜಾಸ್ತಿ ಸ್ಕೋರ್ ಮಾಡುವಂತ ಅಂತಂದೇಳಿ ನನ್ನ ಸರ್ ಹೇಳತ್ತಾರಂತಂದ್ರೆ ನಾನು ಹಚ್ಚಂತಂದ್ರೆ ಅವಕಾಶ ಗೊತ್ತಾಗ್ತದೆ. ನನಗೆ ಹಚ್ಚಿದಾದ್ಮೇಲೆ ಗೊತ್ತಾಗ್ತಾ ಇದು ನನಗೆ ಅನ್ಕೊಂಡ್ಕಿನ್ನ ಜಾಸ್ತಿ ಆಗ್ತದೆ ಅಂತ ಕಾನ್ಫಿಡೆಂಟ್ ಐತಿ. ಆಮೇಲೆ ಎಲ್ಲ ಸರ್ಸು ಏನೇ ಡೌಟ್ ಇದ್ರೆ ಏನಾಗಲಿ ಎಲ್ಲರೂ ಕ್ಲಿಯರ್ ಮಾಡ್ತಾರೆ. ಆಮೇಲೆ ನಾವು ಎಲ್ಲ ಟ್ಯೂಷನ್ಗೂ ನೋಡಿದ ಪ್ರಕಾರ ಈ ಟ್ಯೂಷನ್ ಬೆಸ್ಟ್. ಯಾಕಂತಂದ್ರೆ ಯಾರು ಇಂಡಿವಿಜುವಲ್ ಆಗಿ ಯಾರಿಗೆ ಮೋಟಿವೇಶನ್ ಯಾರು ಕೊಡಲ್ಲ. ಅದಕ್ಕೆ ಮತ್ತು ಸಪ್ರೇಟ್ ಆಗಿ ಅಷ್ಟಪ್ಪ ಇಷ್ಟಪ್ಪ ಅಂತ ತಗೋತಾರೆ. ಆಮೇಲೆ ಯಾರು ಅಷ್ಟು ಇಂಡಿವಿಜುವಲ್ ಆಗಿ ನೀವು ಬದಿ ಮುಂದೆ ಬೆಳೀರಿ ಅಂತ ಯಾರು ಹೇಳಲ್ಲ. ಹಾಗಾಗಿ ಟ್ಯೂಷನ್ ನನಗೆ ಭಾಳ ಇಷ್ಟ ಆಯ್ತು. ಆಮೇಲೆ ಯಾರಲ್ಲಿ ಟ್ಯೂಷನ್ ಒಳಗೂ ಯಾವ್ದು ಫಂಕ್ಷನ್ ಆಗಲಿ ಮಾಡೋದಿಲ್ಲ. ಆದರೆ ಸರ್ ಇದ್ರೆ 3 ಈ ಟ್ಯೂಷನ್ ಎಲ್ಲರೂ ಸೇರಿ ಸರ್ ಕಾಮರ್ಸ್ ಡೇ ನಾವು ಒಟ್ಟೆ ನೋಡ್ಲಿಕ್ಕೆ ಕಾಮರ್ಸ್ ಡೇ ಅಂದ್ರೆ ಏನಂತ ಗೊತ್ತಿದ್ರಿಲ್ಲ. ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಅದನ್ನ ನಾವು ಅಷ್ಟು ಸೇರಿ ಟ್ಯೂಷನ್ ಮೆಂಬರ್ಸ್ ಎಲ್ಲ ಸೇರಿ ಅದನ್ನ ಎಂಜಾಯ್ ಮಾಡಿದ್ವಿ. ಅದಕ್ಕಾಗಿ ಟ್ಯೂಷನ್ಗೆ ಧನ್ಯವಾದ. ಎಲ್ಲರೂ ಟ್ಯೂಷನ್ದಾಗ ಇಷ್ಟು ಒಬ್ಬೊಬ್ಬರಿಗೆ ಹೇಳಿ ತಿಳಿಸಿಲ್ಲ. ಟ್ಯೂಷನ್ದಾಗ ಏನೇ ಡೌಟ್ ಇದ್ದು ಎಲ್ಲ ಕ್ಲಿಯರ್ ಮಾಡ್ತಾರೆ. I'm really suspicious. Your teachers are very friendly and there is so much to learn here. And it's my aim to do well in my P2 results. So I hope I will do it with the support of my teachers. ನಮ್ಮ ಸಿದ್ಧಿ ಟ್ಯುಟೋರಿಯಲ್ಸ್ ಕ್ಲಾಸಸ್ ನೀಡ್ತಾ ಇರುವಂತಹ ಕ್ವಾಲಿಟೀಸ್ ಬಗ್ಗೆ ನಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಅನಿಸಿಕೆಗಳಿಗೆ ಹೇಳ್ತಾ ಇದ್ದಾರೆ, ಯಾವ ರೀತಿ ನಮ್ಮ ಸಿದ್ಧಿ ಟ್ಯುಟೋರಿಯಲ್ಸ್ ಬೆಸ್ಟ್ ಅಂತ ಹೇಳಿ. ಸೊ ನಾವೇನಪ್ಪಾ ಅಂತಂದ್ರೆ ನಮ್ಮ ಸಿದ್ಧಿ ಟ್ಯುಟೋರಿಯಲ್ ಕ್ಲಾಸಸ್ ನೀಡುವಂತಹ ಕ್ವಾಲಿಟೀಸ್ ಏನಪ್ಪಾ ಅಂತಂದ್ರೆ ಒಂದನೇದು ಬೆಸ್ಟ್ ಟೀಚಿಂಗ್ ಕ್ವಾಲಿಟಿ. ಹೌದಾ, ನಾವು ನೋ ಕಾಂಪ್ರಮೈಸೇಷನ್ ಇನ್ ದ ಕ್ವಾಲಿಟಿ ಆಫ್ ಟೀಚಿಂಗ್ ಒಳಗೆ ನಾವು ಕೊಡೋದು ಬೆಸ್ಟ್. ಯಾವುದು ಕ್ವಾಲಿಟಿ ಇಲ್ಲ, ಯಾವುದು ಗುಣಮಟ್ಟ ಒಳಗೆ ಯಾವುದು ಕಾಂಪ್ರಮೈಸೇ ಇಲ್ಲ. ಕೊಡಬೇಕಂದ್ರೆ 100% ಕೊಡಬೇಕು. ಆ ರೀತಿ ಒಂದು ಟೀಚಿಂಗ್ ಕ್ವಾಲಿಟೀಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ವಿ. ಎರಡನೇ ನಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್. ಸೊ ನಮ್ಮಲ್ಲಿ ಇರುವಂತಹ ಸ್ಟಾಫ್ ಏನಪ್ಪಾ ಅಂತಂದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ 8 to 10 years ಎಕ್ಸ್ಪೀರಿಯನ್ಸ್ ಇರುವಂತಹ ಫ್ಯಾಕಲ್ಟೀಸ್ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಕಲಿಯು ಯಾವ ರೀತಿ ಸ್ಕೋರ್ ಮಾಡಬೇಕು. ಹೌದಾ, ಹೌ ಟು ಸ್ಕೋರ್ ಮೋರ್, ಹೈಯೆಸ್ಟ್ ಸ್ಕೋರ್ ಯಾವ ರೀತಿ ಮಾಡಬೇಕು, ಅದೇ ಏನು ಕವರ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಈ ಇನ್ಸ್ಟಿಟ್ಯೂಟ್ ಹೇಳ್ತಾ ಇದ್ವಿ. ಆಮೇಲೆ ಏನಪ್ಪಾ ಅಂತಂದ್ರೆ ಇಂಡಿವಿಜುವಲ್ ಕೇರ್. ಹೌದಾ, ಯಾರಿಗೇನು ತಿಳಿದಿಲ್ಲೋ ಪ್ರತಿಯೊಬ್ಬ ವಿದ್ಯಾರ್ಥಿ ಏನ್ ಮಾಡ್ತೇವೆ ಅಂತಂದ್ರೆ ಇಂಡಿವಿಜುವಲ್ ಕೇರ್. ಯಾಕಂದ್ರೆ ನಮ್ದು ಸ್ಟ್ರೆಂತ್ ಇರೋದನ್ನ ಜಾಸ್ತಿ ತಗೊಳ್ಳಂಗಿಲ್ಲ, ಲಿಮಿಟೆಡ್ ಸೀಟ್. ಹೌದಾ, ಲಿಮಿಟೆಡ್ ಸೀಟ್ ಪ್ರಕಾರ ಮಾತ್ರ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅಡ್ಮಿಷನ್ ಮಾಡಿಸ್ತಾ ಇದ್ವಿ. ಯಾಕಂತಂದ್ರೆ ನಾವು ಕೊಡುವಂತ ಕ್ವಾಲಿಟೀಸ್ ಬೆಸ್ಟ್ ಇರ್ಬೇಕು. ಜಾಸ್ತಿ ಮಂದಿ ಆಗ್ಬಿಟ್ರೆ ಅನ್ನೋದು ಕರೆಕ್ಟ್ ಆಗಿ ಬರಲ್ಲ ಆ ಬೇಸ್ ಮೇಲೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೀಕ್ಲಿ ಟೆಸ್ಟ್. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ವಾರಕ್ಕೊಮ್ಮೆ
ಕವರ್ ಮಾಡೋದು ಟಾಪಿಕ್ ಬೇಸ್ ಮೇಲೆ, ಆ ಟಾಪಿಕ್ ಬೇಸ್ ಮೇಲೆ ಒಂದು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಎಕ್ಸಾಮ್ಸ್ ಒಳಗೆ ಏನ್ ಇಂಪ್ರೂವ್ಮೆಂಟ್ ಆಗತ್ತಾರೋ ಇಲ್ಲೋ, ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ, ಯಾವ ರೀತಿ ಬರೀಬೇಕು, ಏನ್ ಮಿಸ್ಟೇಕ್ ಇದೆ, ಅವೆಲ್ಲವನ್ನು ಕೂಡ ನಾವೇನ್ ಮಾಡ್ತೀವಿ ನಮ್ಮ ಈ ಸಿಟಿ ಟ್ಯೂಟರ್ ಕ್ಲಾಸಸ್ ಒಳಗೆ ಕೊಡುವಂತ ಫೆಸಿಲಿಟೀಸ್. ಆಮೇಲೆ ನಿಮ್ಮ ಸಿಟಿ ಟ್ಯೂಟರ್ ಕ್ಲಾಸಸ್ ಏನಪ್ಪಾ ಅಂತಂದ್ರೆ ಇದು ಇರುವುದು ಎಲ್ಲಿ ಲೊಕೇಟ್, ಹಾರ್ಟ್ ಆಫ್ ದಿ ಸಿಟಿ. ಹೌದಾ, ಧಾರವಾಡದ CBT ಯಲ್ಲಿ ವಿಜಯ್ ಟಾಕೀಸ್ ಬ್ಯಾಕ್ ಸೈಡ್ ಪ್ರೊಫೆಷನಲ್ ಕೋರ್ಸ್ ಆಫೀಸ್ ಹತ್ತಿರ ನಮ್ಮ ಈ ಸಿಟಿ ಟ್ಯೂಟರ್ ಕ್ಲಾಸಸ್ ಇರೋದು. ಸೊ ಈ ಏನಪ್ಪಾ ಅಂದ್ರೆ ಬೆಸ್ಟ್ ಆಫರ್ ಏನಂತ ಹೇಳ್ತಾ ಇಲ್ಲ, ಈ ಆಫರ್ ಒಳಗ ಏನಪ್ಪಾ ಅಂತಂದ್ರೆ June 6 ತನಕ ಈ ಆಫರ್ ಅವೈಲೇಬಲ್ ಇರೋದ್ರಿ. ಓನ್ಲಿ ಫಸ್ಟ್ 30 ಸ್ಟೂಡೆಂಟ್ ಮಾತ್ರ. ನಿಮ್ಮ ಫೀಸ್ ಏನಿದೆ ಆ ಫೀಸ್ ಒಳಗ 30% ಡಿಸ್ಕೌಂಟ್ ರೀ. ಆ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಿಮ್ಮ ಫೀಸ್ ಒಳಗ ತಗೋತೀವಿ. ಸೊ ಈ ನಮ್ಮ ಇನ್ಸ್ಟಿಟ್ಯೂಟ್ ಒಳಗ ನೀವು ಜಾಯ್ನ್ ಆಗ್ಬೇಕಂತಂದ್ರ ಪ್ಲೀಸ್ ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಆಮೇಲೆ ಏನಪ್ಪಾ ಅಂತಂದ್ರ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲೀಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಬೆನಿಫಿಟ್ ಅನ್ನ ತಗೋಬೇಕನ್ನೋರು ಈ ವಿಡಿಯೋ ಮುಖಾಂತರ, ಈ ಕಾಂಟ್ಯಾಕ್ಟ್ ಮುಖಾಂತರ ನಮ್ಗ ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು.